ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈಗಾಗಲೇ ನಾನು ಒಂದು ವಿಲೇಜು ಮತ್ತು ವಿಲೇಜ್ ಮುಖಾಂತರ ಒಂದು ತೋಟ ಅಂದರೆ ಸಸಿ ತೋಟ ತೋರಿಸಿದ್ದೀನಲ್ಲ, ಅದೇ ರೋಡಲ್ಲೇ ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟ್ರು ಅಥವಾ 1.25 ಕಿಲೋಮೀಟ್ರ್ ಆಗುತ್ತೆ. ಇದು ಸರ್ಕಾರಿ ರಸ್ತೆ. ಇದು ಅಲ್ಲೇನು ಬೇಲಿ ಇದೆಯಲ್ಲ, ಹಂಗೆ ಸ್ಟ್ರೈಟ್ ಹಂಗೆ ಹೋಗುತ್ತೆ. ಮತ್ತು ಅಡ್ಡ ಅಲ್ಲಿ ಒಂದು ದೇವ್ರ ಥರ ಇದೆಯಲ್ಲ, ಅಲ್ಲಿಂದ ಇಲ್ಲೇನು ರೋಡ್ ಫೇಸಿಂಗ್ ಇದೆ ಇದು ಉದ್ದಕ್ಕೆ ಹೋಗುತ್ತೆ. ಸೊ ಟೋಟಲ್ 3 ಎಕರೆ ಲ್ಯಾಂಡ್ ಇದು. ಇದು ಸರ್ಕಾರಿ ರಸ್ತೆ. ಇಲ್ಲಿ ಲ್ಯಾಂಡಲ್ಲಿ ವಿಶೇಷ ಏನಂತಂದರೆ ಇದೊಂದೇ ದುರಸ್ತಿ ಆಗಿರೋದಿಲ್ಲ. ಆಲ್ಮೋಸ್ಟ್ ಈ ಭಾಗದಲ್ಲಿ ದುರಸ್ತಿ ಆಗದೇ ಇರೋಂತಹ ಸುಮಾರು ಲ್ಯಾಂಡ್ಸ್ ಇದೆ, ಬಟ್ ಇದು ದುರಸ್ತಿ ಆಗಿದೆ. 2018ರಲ್ಲಿ ಇದು ಕ್ರಯ ಆಗಿದೆ. ಇದು ಮೂಲನೂ ಜನರಲ್ಲು, ಸೊ ತೊಗೊಂಡಿರೋದು ಕೂಡ ಜನರಲ್ಲೇ. ಇದು ಚಾಮರಾಜನಗರ ರಿಜಿಸ್ಟ್ರೇಷನ್ಗೆ ಬರುತ್ತೆ. ಟೋಟಲ್ 3 ಎಕರೆ, ಒಂದೇ RTC, ಒಂದೇ ಫ್ಯಾಮಿಲಿ. ಇದು ಸೆಲ್ಫ್ ಪರ್ಚೇಸ್ ಪ್ರಾಪರ್ಟಿ. ಇದು ನೋಡಿ, ಇಲ್ಲೆಲ್ಲ ಈ ರೋಡಿನ ಪಕ್ಕದಲ್ಲಿರುವಂಥ ಲ್ಯಾಂಡ್ಗಳು, ಬಟ್ ಇವರೇನು ವ್ಯವಸಾಯ ಮಾಡದೆ ಹಂಗೆ ಬಿಟ್ಬಿಟ್ಟಿದ್ದಾರೆ. ಸೊ ತೊಗೊಂಡಿಂದನೂ ಕೂಡ ಇವರೇನು ಡೆವಲಪ್ಮೆಂಟ್ ಮಾಡಿಲ್ಲ, ಹೀಗೆ ಖಾಲಿ ಬಿಟ್ಬಿಟ್ಟಿದ್ದಾರೆ. ಇದ್ರ ಹಿಂಭಾಗ ಹೋದರೆ ಬೆಟ್ಟ ಇದೆ. ಭೂಮಿ ಫ್ಲ್ಯಾಟ್ ಇದೆ. ಇದು ಸೊ ಈ ಪ್ರಾಪರ್ಟಿ ಮೈಸೂರಿಂದ ಬಂದರೆ ಒಂದು 44 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು KSRTC ಬಸ್ ಸ್ಟ್ಯಾಂಡಿಂದ 44 ಕಿಲೋಮೀಟ್ರ್ ಆಗುತ್ತೆ. ಚಾಮರಾಜನಗರಕ್ಕೆ 20 ಕಿಲೋಮೀಟ್ರ್ ಆಗುತ್ತೆ ಇದು. ಮತ್ತು ನಂಜನಗೂಡು ಚಾಮರಾಜನಗರ ಏನು NH ಇದೆಯಲ್ಲ, ಅಲ್ಲಿಂದ ಬಂದರೆ ಇಲ್ಲಿಗೆ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಸೊ ಟೋಟಲ್ ಮೈಸೂರಿಂದ ಬಂದರೆ 44, ಚಾಮರಾಜನಗರ ಕಡೆಯಿಂದ ಬಂದರೆ 20 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಡಿಸ್ಟೆನ್ಸಲ್ಲಿ ಒಂದು ಜನರಲ್ ಕ್ಯಾಟಗರಿಗೆ ಸೇರಿರುವಂತಹ ಒಂದು 3 ಎಕರೆ ಪ್ರಾಪರ್ಟಿ ಮಾರಾಟಕ್ಕಿದೆ. ನೋಡಿ, ಇದೇ ಬಾರ್ಡ್ರ್. ಇದು ಸ್ಟ್ರೈಟಿಂಗ್ ಹೋಗುತ್ತಿದ್ದು. ಸೊ ಇದು ರೋಡ್ ಬಿಡ್ತು ಲೆಂತ್ ಇದೆ. ಇದು ಫಾರ್ ಎಕ್ಸಾಂಪಲ್ ಈಗ ಪೂರ್ವ ಪಶ್ಚಿಮಕ್ಕೆ ಒಂದು 300 ಅಡಿ ಇದ್ದರೆ, ಉತ್ತರ ದಕ್ಷಿಣ 100 ಅಡಿ ಇದೆ. ಸೊ ಇದು ಎಕ್ಸಾಂಪಲ್ ಆಗಿ ಹೇಳ್ತಿರೋದು. ಸೊ ನೀವು ಇದನ್ನು ಗೆಸ್ ಮಾಡ್ಕೊಬೇಕು. ಸೊ ಈ ಒಂದು ರೇಂಜಲ್ಲಿ ಈ ಒಂದು ಪ್ರಾಪರ್ಟಿ ಇದೆ. ಸಾಯಿಲು ರೆಡ್ ಸಾಯಿಲ್ ಇದು. ಇಲ್ಲಿ ನೋಡಲಿಕ್ಕೆ ಇದೊಂಥರ ಮರುಭೂಮಿ ಥರ ಕಾಣುತ್ತೆ, ಬಟ್ ಪಕ್ಕದಲ್ಲೆಲ್ಲ ಬೋರೆಲ್ಲ ತೆಗೆಸಿ ವ್ಯವಸಾಯ ಮಾಡ್ತಾಯಿದ್ದಾರೆ. ಆಲ್ರೆಡಿ ಒಂದು ತೆಂಗನ್ನು ಹಾಕಿರುವಂಥ ಒಂದು ಫ್ಲ್ಯಾಟನ್ನು ವಿಡಿಯೋದಲ್ಲಿ ತೋರಿಸಿದ್ದೇನೆ. ಸೊ ನೀರು ಈ ಭಾಗದಲ್ಲಿ ಇದೆ, ಏಕೆಂದರೆ ಇಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಇದೆ. ಸುಮಾರು ಅದು 100 ಎಕರೆ ಕೆರೆ. ಆ ಒಂದು ಡಿಸ್ಟೆನ್ಸಲ್ಲಿ ಇಲ್ಲಿ ಗ್ರೌಂಡ್ ವಾಟ್ರು ಪರವಾಗಿಲ್ಲ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.